3 ಸ್ಟಾರ್ಟ್. ಹರೇ ಶ್ರೀನಿವಾಸ. ಈಗ ನಾನು ವೈಶಾಖ ಮಾಸದಲ್ಲಿ ಮಾಡ್ತಕ್ಕಂಥ ಬತ್ತಿಗಳನ್ನ ತೋರಿಸ್ತೀನಿ. ಈ ಪಾಡ್ಯದಿಂದ ಒಂದು ಪೌರ್ಣಮಿವರೆಗೂ ದೀಪ ಹಚ್ಚಬೇಕು. ಇದನ್ನು ಯಾವಾಗ ಬೇಕಾದರೂ ಹಚ್ಬೋದು, ಆದರೆ ವಿಶೇಷ ದಿನ ಇವಾಗ ಶ್ರೀನಿವಾಸ ಕಲ್ಯಾಣ ನಡೀತಾ ಇದೆ. ಹೀಗೆ ಎಳೆ ತಕ್ಕೋಬೇಕು. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಹೀಗೆ ಹೇಳ್ಕೊಟ್ಟು ದೇವಸ್ಮರಣೆ ಮಾಡಿಕೊಂಡು ಈ ಬತ್ತಿನ ಈ ಥರ ಎಳೆ ತಕ್ಕೋಬೇಕು. ಮುಂಚೆ ಅರ್ಧ ನೀರು ಇಟ್ಕೊಂಡಿದ್ದೀನಿ. ಹೀಗೆ ನಿಧಾನಕ್ಕೆ ಎಳೆಗಳು ತಕ್ಕೊಂಡು ಈ ಥರ ಮಾಡಿಕೊಂಡು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ಥರ ಸ್ವಲ್ಪ ಮಾಡಿ ತೋರಿಸ್ತೀನಿ ನಿಮಗೆ. ಸುಲಭವಾಗಿದೆ, ಏನು ಕಷ್ಟ ಇಲ್ಲ. ಇದು ದಿನಾನು ನೀವು ತುಪ್ಪದ ಬತ್ತಿ ಅಥವಾ ಎಣ್ಣೆಲಾಗಲಿ 2 ದೀಪ ಹಚ್ಚಿದರೆ ಪರಮಾತ್ಮ ಪ್ರೀತನಾಗ್ತಾನೆ. ಒಳ್ಳೆಯದು, ಮನೆಗೂ ಒಳ್ಳೆಯದು. ವೈಶಾಖ ಮಾಸದಲ್ಲಿ ಇವಾಗ ಶ್ರೀನಿವಾಸ ಕಲ್ಯಾಣ ನಡೀತಾ ಇದೆ. ದಿನಾನು ಸ್ತ್ರೀಯರೆಲ್ಲರೂ ಬನ್ನಿರಿ, ಶ್ರೀನಿವಾಸನ ಪಾಡಿರಿ ಅಂತ ಹೇಳಿಕೊಂಡು ದಿನಾನು ವೆಂಕಟೇಶ್ವರ ಹಾಡುಗಳನ್ನ ಹೇಳ್ತಾ ಇರ್ತೀವಿ. ಕಲ್ಯಾಣ ನಡೆಯುತ್ತೆ ಇದರಲ್ಲಿ ಪೌರ್ಣಮಿ ಹೊತ್ತಿಗೆ. ಈ ಥರ ಹೀಗೆ ಫುಲ್ಲು ತೆಕ್ಕೊಂಬಿಡೋದು. ಈ ಥರ ಹತ್ತಿ ಎಲ್ಲ ನಿಮಗೆ ವಿದ್ಯಾಪೀಠದಲ್ಲಿ ಸಿಗುತ್ತೆ. ಲಡಿ ಹತ್ತಿ ಅಥವಾ ಮಾಡೋರು ಈ ಬೀಜದ ಹತ್ತಿ ಬರುತ್ತಲ್ಲ, ಅದನ್ನೇ ಬಿಡಿಸ್ಬಿಟ್ಟು ಮಾಡ್ತಾರೆ. ಲಡಿ ಹತ್ತಿನೂ ಬರುತ್ತೆ. ಶುದ್ಧವಾಗಿ ಏನು ಇದರಲ್ಲಿ ಕೊಳೆ ಇಲ್ಲದಾಗಿ ಬಂದ ನೋಡಿಕೊಂಡು ಈ ಥರ ಹಿಂಗೆ ಮಾಡ್ಕೊಂಡ್ಮೇಲೆ ನಾವೇನು ಮಾಡಬೇಕು, 1 ಮೊಳ ಸುಷುಮ್ನಾ ನಾಡಿ, ಇಡ, ಪಿಂಗಳ ಈ ಥರ ಹೀಗೆ ಉದ್ದು ತೆಕ್ಕೊಂಡು 1 ಮೊಳ ಇದನ್ನು ನಾವು ನಾರಾಯಣ, ವಾಸುದೇವ ನೋಡಿರಿ 3 ಆಯಿತು. ನಾರಾಯಣ, ವಾಸುದೇವ, ಸಂಕರ್ಷಣ 4, ಸಂಕರ್ಷಣ ಪ್ರದ್ಯುಮ್ನ, ಅನಿರುದ್ಧ ಈ ಥರ 5 ಎಳೆಗಳು ತೆಕ್ಕೋಬೇಕು. 5 ಎಳೆಗಳು ಆಯಿತಾ? ಹೀಗೆ 5 ಎಳೆಗಳು ಇಷ್ಟು. ಇದನ್ನು ನಾವು ಈ ರೀತಿಯಾಗಿ 1 ಇಂಚು ಇಷ್ಟು ತೆಕ್ಕೊಂಡು ಈ ಥರ ಆ ಕಡೆ ಈ ಕಡೆ ಇದು ಮಾಡಿಕೊಂಡು ನೋಡಿ, ಈ ಥರ ಪುಟ್ಟ ಒಂದು ಮೊಗ್ಗಿನ ಥರ ಮಾಡ್ಕೋಬೇಕು. 1 ಇಂಚು. ತುಂಬ ಸುಲಭ, ಏನು ಕಷ್ಟ ಇಲ್ಲ. ಈ ಥರ ಪರಮಾತ್ಮ ನಮಗೆ ಈ ಬೆರಳುಗಳು ಸವಸ್ಬೇಕಂತೆ. ನಾವು ಏನು ಮಾಡಿದ್ದೀಯಾ ನೀನು ಈ ಬೆರಳಲ್ಲಿ ಅಂತ ಕೇಳ್ತಾರೆ ನಾಳೆ ದಿವಸ ಯಮಧರ್ಮರಾಯ. ಆವಾಗ ಬತ್ತಿ ಮಾಡಿದ್ದೀಯಾ, ಇನ್ನೂ ಬೇಕಾದಷ್ಟು ಪುಣ್ಯ ಕೆಲಸಗಳು ಎಲ್ಲ ಇದೆ. ನಮ್ಮ ಕೈಲಾದ್ದು ನಾವು ಮಾಡ್ಕೊಂಡು ಹೋಗ್ತಾ ಇರೋದು. ಮಹನೀಯರು ಎಷ್ಟೋ ಜನ ಇದ್ದಾರೆ. ಹೀಗೆ ನಿಧಾನವಾಗಿ ಹೀಗೆ ಮಾಡ್ಕೊಂಡು ಹೋಗಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಆಯಿತಾ? ಹೀಗೆ ನಾನೊಂದು 3 ಬತ್ತಿ ಮಾಡಿ ತೋರಿಸ್ತೀನಿ ನಿಮಗೆ. ಈ ರೀತಿ ಹಿಂಗೆ ಮಾಡಿಕೊಂಡು ನೋಡಿ, 1, 2, 3, 4 ಇದರಲ್ಲಿ 5 ಎಳೆ ಬಂದಿದೆ. 5 ಎಳೆ 15. ಈ 15 ಎಳೆ ಒಳಗೆ ನಾವು ಈ 15 ಎಳೆ ಏನಪ್ಪ ಅಂದರೆ ನಾರಾಯಣ, ವಾಸುದೇವ, ಸಂಕರ್ಷಣ ಎಳೆ ತೆಗಿತಾ ಹೇಳೋದು. ಇನ್ನು 5 ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಹಾಗೂ ಪಂಚ ಮಹಾಭೂತಗಳು, 1 ಮನಸ್ಸು ಈ ಥರ ಇಟ್ಕೊಂಡು ಹೀಗೆ ನಾವು ಇದರಲ್ಲಿ ತೊಟ್ಟ ಮಾಡಬೇಕು.
ಹೀಗೆ. ಇದನ್ನು ಪಾರಿಜಾತದ ಬತ್ತಿ ಅಂತ ಕೂಡ ಅಂತಾರೆ. ಇದಕ್ಕೆ ನಾವು ಮಧ್ಯದಲ್ಲಿ ಒಂದು ಕೆಂಪು ಕುಂಕುಮ ಆಗಲಿ ಒಂದು ಇದಾಗಲಿ ಹಚ್ಚಿಬಿಟ್ರೆ ಪಾರಿಜಾತದ ಬತ್ತಿ ಥರ ಆಗುತ್ತೆ. ನೋಡಿದ್ರೆ ಹೀಗೆ ಈಗ ಒಂದು ಬಂತು. ಇದು 1 2 3 ಹೀಗೆ ಜೋಡಿಸ್ಕೊಂಡು ಬುಡಕ್ಕೆ ನಾವು ಈ ಥರ ಹಾಕೋಬೇಕು. ವಂದನ ಗೋವಿಂದ ಚಂದದಿ ಆನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ನಂದನ ಕಂದ. ಹೀಗೆ ಮಾಡ್ಕೊಬೇಕು ನೋಡಿ. 2 ಆಯಿತು. ಇವಾಗ 2 ಇದನ್ನು ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಇದು ದೊಡ್ಡದಾಗಿ ಬಂದಿದೆ ಅಂದರೆ ನಾನು ದೊಡ್ಡ ಎಳೆ ತೊಗೊಂಡಿದ್ದೀನಿ. ಪಾರಿಜಾತದ ಬತ್ತಿ ನೋಡಿ, ಹೀಗೆ ಮಧ್ಯೆಗೆ ಕುಂಕುಮ ಇಟ್ಟಿದ್ದೀನಿ. ಇದಕ್ಕೆ ಅರಿಶಿನ ಹಚ್ಬಿಟ್ರೆ ನಿಮಗೆ ಪಾರಿಜಾತದ ಬತ್ತಿ ಥರನೂ ಆಗುತ್ತೆ. ಹೀಗೆ ಈ ಥರ ಹಚ್ಚಿದರೆ ನಿಮಗೆ ಭಾಳ ಪುಣ್ಯ. ಇದು ತುಂಬ ಪರಮಾತ್ಮನ ಪ್ರೀತಿ ಆಗುತ್ತೆ. ಹೀಗೆ ನೋಡಿ, ನಾನು ನಿಮಗೆ ತುಪ್ಪದ ಬತ್ತಿ ಹಾಕಿ ತೋರಿಸ್ತೀನಿ. ಇವೆರಡು ಮಾಡಿದ್ದೀನಲ್ಲ, ಇಷ್ಟು ಮಾಡ್ಕೊಳ್ಳಿ. ನಿಮಗಿನ್ನೂ ಅಗಲಬೇಕು ಅಂತಂದರೆ ನಾನು 3 ಬತ್ತಿ ಮಾತ್ರ ಜೋಡಿಸಿದ್ದೀನಿ ಇದನ್ನು. ನಿಮಗಿನ್ನೂ ಅಗಲಬೇಕು ಅಂತಂದರೆ ಪೌರ್ಣಮಿ ಅಮಾವಾಸ್ಯೆಗೆ ಹಚ್ಚೋದಕ್ಕೆ ಬೇಕಾದ್ರೆ 5 ಥರನೂ ಮಾಡ್ಕೊಬೋದು ನೀವು. 5 ಈ ಥರದ್ದು ಜೋಡಿಸ್ಬಿಟ್ಟು ಹಚ್ಚಿದರೆ ನಿಮಗೆ ಈ ಥರ ಅಗಲ ಬರುತ್ತೆ. ಇಷ್ಟೇ ಸಾಕಪ್ಪ ನಮಗೆ ದಿನ ಹಚ್ಚೋದಕ್ಕೆ ಅಂತಂದರೆ ಇಷ್ಟು ಮಾಡ್ಕೊಳ್ಳಿ. ಸುಂದರಾಕಾರ ಕಂದ ಗಂಭೀರ ಇಂದು ವದನೆಯರ ಮುಖಗಳಂದ ನೋಡಿದ. ಸುಂದರಾಕಾರ ಕಂದ ಗಂಭೀರ ಇಂದು ವದನೆಯರ ಮುಖಗಳಂದ ನೋಡಿದ. ತಂದ ಕುಸುಮ ಮುದರಿಂದ ಮುಡಿಸಿದ ವಂದನ ಗೋವಿಂದನ ಅರವಿಂದ ನಯನ ಅರವಿಂದ ನಯನ ವಂದನ ಗೋವಿಂದ. ನೋಡಿದ್ರ ಇಷ್ಟು ಈ ಥರ ಆರತಿ ತಟ್ಟೆಯಲ್ಲಿ ಇಟ್ಬಿಟ್ಟು ಇಟ್ಟು ಪರಮಾತ್ಮ ನಿನಗೆ ಪ್ರೀತಿ ಅಂತ ಆರತಿ ಮಾಡಿ ನಾವು ಇದನ್ನು ಇಟ್ಕೊಂಡು ದಿನಾನು 2 ಹಚ್ಬಿಟ್ಟು ಈ ಶ್ರೀನಿವಾಸ ಕಲ್ಯಾಣದ ಹಾಡು ಹೇಳ್ಕೊಂಡ್ರೆ ಭಗವಂತ ಪ್ರೀತನಾಗ್ತಾನೆ. ಶ್ರೀ ಕೃಷ್ಣಾರ್ಪಣಮಸ್ತು.